ಯಾವುದೇ ಬಡ್ಡಿ ಇಲ್ಲದೆ 3 ಲಕ್ಷದವರೆಗೆ ಸಾಲ, ಹಾಗೆ 1.5 ಲಕ್ಷ ಸಾಲ ಮನ್ನಾ ಅನ್ನೋದು ನಿಮ್ಗೆ ಒಂದೊಳ್ಳೆ ಯೋಜನೆ ಅನ್ನೋದನ್ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಸಹೋದ್ಯೋಗಿಯಿಂದ ಸೇರಿ ನಿಮ್ಗೆ ಅಂತ ಹೇಳಿ ಉದ್ಯೋಗಿನಿ ಯೋಜನೆ ಅನ್ನೋದನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಯಾರೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು, ಹೇಗೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸಬೇಕು, ಹಾಗೇನೆ ಯಾರೆಲ್ಲ ಅರ್ಹರಿದ್ದೀರಾ, ಹಾಗೇನೆ ಈ ಸ್ಕೀಮ್ ನ ಉದ್ದೇಶ ಏನು ಅಂತ ಹೇಳಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದ್ರ ರಿಗಾರ್ಡಿಂಗ್ ಆಗಿ ತಿಳ್ಕೊಂಡ್ ಬರೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ, ನಾನು ನಿಮ್ಮ ನಮ್ರತಾ ಕೌಶಿಕ್. ನಾನ್ ನಿಮ್ಗೆ ಹೇಳಿದಾಗೆ ಯಾವುದೇ ಬಡ್ಡಿ ಇಲ್ಲದೆ 3 ಲಕ್ಷದವರೆಗೆ ಸಾಲ ಅನ್ನೋದನ್ನ ಕೊಡ್ತಾ ಇದೆ ಉದ್ಯೋಗಿನಿ ಯೋಜನೆ ಅಂಡರ್ ಅಲ್ಲಿ. ನಿಮ್ಗೆ 1.5 ಲಕ್ಷದವರೆಗೆ ಸಬ್ಸಿಡಿ ಸಿಗುತ್ತೆ. ಹಾಗೆ ಬೇಗ ಅರ್ಜಿ ಅನ್ನೋದನ್ನ ಯಾರು ಸಲ್ಲಿಸಿಲ್ಲ ಅವರು ಖಂಡಿತವಾಗಿಯೂ ಸಲ್ಲಿಸಿ ಅಂತ ಹೇಳಿ ನಾನು ಇದ್ರ ರಿಗಾರ್ಡಿಂಗ್ ಆಗಿ ಅಪ್ಡೇಟ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅರ್ಹರಿದ್ದೀರಾ, ಹಾಗೆ ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದೊಳ್ಳೆ ಭರ್ಜರಿ ಬಂಪರ್ ಸಿಹಿ ಸುದ್ದಿ ಅಂತಾನೆ ನಾನ್ ನಿಮ್ಗೆ ತಿಳಿಸ್ಕೊಡ್ಬೋದು. ಓಕೆ, ಸೊ ಇದ್ರ ರಿಗಾರ್ಡಿಂಗ್ ಆಗಿ ಉದ್ಯೋಗಿನಿ ಯೋಜನೆ ಅಂದ್ರೆ ಏನು, ಹಾಗೇನೆ ಯಾರೆಲ್ಲ ಅರ್ಹರಿದ್ದೀರಾ, ಹಾಗೇನೆ ಹೇಗೆಲ್ಲ ಅರ್ಜಿ ಅನ್ನೋದನ್ನ ಸಲ್ಲಿಸ್ಬೇಕು, ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ ಅನ್ನೋದು ಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಂಡ್ ಬರೋಣ. ಓಕೆ, ಸೊ ಮೊದಲಿಗೆ ಈ ಯೋಜನೆ ಮೂಲಕ ಯಾವುದೇ ಬಡ್ಡಿ ಇಲ್ಲದೆ 3 ಲಕ್ಷದವರೆಗೆ ಸಾಲ ಅನ್ನೋದು ಕೊಡುತ್ತೆ. ಹಾಗೇನೆ 1.5 ಲಕ್ಷದವರೆಗೆ ಸಬ್ಸಿಡಿ ಅನ್ನೋದನ್ನ ಸಿಗುತ್ತೆ. ಅಂದ್ರೆ 1.5 ಲಕ್ಷ ಅನ್ನೋದು ಸಾಲ ಮನ್ನಾ ಅಂತಾನೆ ಹೇಳ್ಬೋದು ಸರ್ಕಾರದ ಕಡೆಯಿಂದ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನೇನಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸಹಯೋಗದೊಂದಿಗೆ ಮಹಿಳೆಯರಿಗಾಗಿ ಉದ್ಯೋಗಿನಿ ಯೋಜನೆ ಅನ್ನೋದನ್ನ ಜಾರಿಗೆ ತರಲಾಗಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ಸ್ವಂತ ಉದ್ಯೋಗ ಪ್ರಾರಂಭ ಮಾಡಲು ಹಾಗೆ ಬಯಸುವ ಮಹಿಳೆಯರಿಗೆ ಹಾಗೂ ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿರುವ ಮಹಿಳೆಯರಿಗೆ 3 ಲಕ್ಷ ರೂಪಾಯಿವರೆಗೆ ಯಾವುದೇ ಬಡ್ಡಿ ಇಲ್ಲದೆ ಸಾಲ ಅನ್ನೋದು ಸಿಗುತ್ತೆ. ಹಾಗೂ ಇದರಲ್ಲಿ 1.5 ಲಕ್ಷದವರೆಗೂ ಸಾಲ ಅನ್ನೋದು ಮನ್ನಾ ಆಗುತ್ತೆ. ಕೆಲ ಮಹಿಳೆಯರಿಗೆ ಮಾಡಲಾಗುತ್ತಿದೆ. ಆದ್ದರಿಂದ ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂಡ್ ಬರೋಣ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಸ್ ಬೇಕಂತ ಹೇಳಿದ್ರೆ ಖಂಡಿತವಾಗಿ ಯಾರು ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಂಡು ನೋಡಿ. ಸೊ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಅನ್ನೋದು ಮಾಡಿದ್ರೆ ನನಗೆ ಸಹ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವಾಗ ಉದ್ಯೋಗಿನಿ ಯೋಜನೆ ಅಂದ್ರೆ ಉದ್ಯೋಗಿನಿ ಲೋನ್ ಅಂದ್ರೆ ಏನಂತ ಹೇಳಿ ತಿಳಿಸ್ಕೊಬರೋಣ. ಓಕೆ, ಉದ್ಯೋಗಿನಿ ಯೋಜನೆ ಕೇಂದ್ರ ಸರ್ಕಾರ ಮತ್ತೆ ಹಾಗೆ ರಾಜ್ಯ ಸರ್ಕಾರ ಜೊತೆಗೂಡಿ ಮಾಡಿರುವಂತಹ ಮಹಿಳೆಯರಿಗೆ ಒಂದೊಳ್ಳೆಯ ಯೋಜನೆ ಅನ್ನೋದಾಗಿದೆ. ಹಾಗೇನೆ 3 ಲಕ್ಷದವರೆಗೆ ನಿಮ್ಗೆ ಸಾಲ ಅನ್ನೋದು ಕೊಡ್ತಾರೆ. ಹಾಗೇನೆ 50% ಅನ್ನೋದು ಸಬ್ಸಿಡಿ ಸಿಗುತ್ತೆ. ಅಂದ್ರೆ 1.5 ಲಕ್ಷ ಸಾಲ ಅನ್ನೋದು ಕೆಲವರಿಗೆ ಮನ್ನಾ ಅನ್ನೋದು ಆಗುತ್ತೆ. ಸೊ ಈ ಯೋಜನೆಯಲ್ಲಿ ಕೆಲ ವರ್ಗದ ಮಹಿಳೆಯರಿಗೆ ನೀಡಲಾಗ್ತಾ ಇದೆ. ಓಕೆ, ಸೊ ಇವಾಗ ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿರುವ ಮಹಿಳೆಯರು ಈ ಒಂದು ಯೋಜನೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಅಂದ್ರೆ ನಿಮ್ಗೆ ಭಾರತದಲ್ಲಿರುವಂತಹವರು ಮಹಿಳೆಯರು ಈ ಯೋಜನೆಗೆ ಎಲ್ಲಾ ಮಹಿಳೆಯರು ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು. ಆದ್ದರಿಂದ ಮಹಿಳೆಯರು ಸ್ವಂತ ಉದ್ಯೋಗ ಮಾಡಲು ಬಯಸುತ್ತಿದ್ದರೆ ಅಥವಾ ಈಗಾಗಲೇ ಸಣ್ಣ ಪುಟ್ಟ ವ್ಯಾಪಾರ ಅನ್ನೋದು ಮಾಡ್ತಾ ಇದ್ರೆ ಅವರು ಖಂಡಿತವಾಗಿಯೂ ಇದಕ್ಕೆ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು. ಓಕೆ, ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ. ಈ ಮಾಹಿತಿ ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಏನೇನೆಲ್ಲ ಲಾಭ ಅನ್ನೋದು ಇದೆ ಅಂತ ಹೇಳಿ. ಉದ್ಯೋಗಿನಿ ಯೋಜನೆ ಪ್ರಯೋಜನಗಳು, ಮೊದಲಿಗೆ ಗರಿಷ್ಠ 3 ಲಕ್ಷ ಸಾಲ ಸೌಲಭ್ಯ. ಅಂದ್ರೆ ನಿಮ್ಗೆ ಸರ್ಕಾರದಿಂದ 3 ಲಕ್ಷ ಅನ್ನೋದು ಸಾಲ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಸ್ವಂತ ಉದ್ಯೋಗ ಮಾಡೋಕೆ ಅಥವಾ ಸಣ್ಣ ಪುಟ್ಟ ಉದ್ಯೋಗ ಅನ್ನೋದು ಆಲ್ರೆಡಿ ಮಾಡ್ತಾ ಇರೋರಿಗೆ ಮಹಿಳೆಯರಿಗೆ ಯಾವುದೇ ರೀತಿ ಬಡ್ಡಿ ಇಲ್ಲದೆ ಗರಿಷ್ಠ 3 ಲಕ್ಷ ರೂಪಾಯಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಮಹಿಳೆಯರಿಗೆ ಸಾಲ ಸೌಲಭ್ಯ ಅನ್ನೋದನ್ನ ನೀಡಲಾಗ್ತಿದೆ. ಅಂದ್ರೆ ನಿಮ್ಗೆ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಇದ್ರ ರಿಗಾರ್ಡಿಂಗ್ ಆಗಿ ನಿಮ್ಗೆ ಸಾಲ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಸೊ ಎರಡನೇ ಪಾಯಿಂಟ್ ಬಂದು 50% ಸಬ್ಸಿಡಿ. ಅಂದ್ರೆ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಗರಿಷ್ಠ 3 ಲಕ್ಷ ರೂಪಾಯಿವರೆಗೆ ಸಾಲ ಅನ್ನೋದನ್ನ ಪಡೆಯಬಹುದು. ಮತ್ತು 3 ಲಕ್ಷದ ರೂಪಾಯಿಯಲ್ಲಿ ನಿಮ್ಗೆ 50% ಅನ್ನೋದು ಸಬ್ಸಿಡಿ. ಅಂದ್ರೆ 1.5 ಲಕ್ಷ ಅನ್ನೋದು ಸಾಲ ಅನ್ನೋದು ಮನ್ನಾ ಆಗ್ತಾ ಇದೆ. ಓಕೆನಾ, ಸೊ ಇದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಈ ಒಂದು ಸಾಲ ಮನ್ನಾ ಭಾಗ್ಯ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತಿದೆ. ಅಂದ್ರೆ ಇವಾಗ 3 ಲಕ್ಷ ಅಲ್ಲಿ 50% ಅನ್ನೋದು ಸಬ್ಸಿಡಿ ಕೊಡ್ತಾರೆ ಅನ್ನಲ್ಲ, ಅದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ 1.5 ಲಕ್ಷ ಸಾಲ ಅನ್ನೋದು ಇದರಲ್ಲಿ ಮನ್ನಾ ಆಗ್ತಾ ಇದೆ. ಹಾಗೆ 30% ಸಬ್ಸಿಡಿ. ಹಾಗೇನೆ ಸಾಮಾನ್ಯ ವರ್ಗದ ಮಹಿಳೆಯರು ಈ ಒಂದು ಯೋಜನೆ ಅಡಿಯಲ್ಲಿ ಗರಿಷ್ಠ 3 ಲಕ್ಷ ರೂಪಾಯಿವರೆಗೆ ಸಾಲ ಅನ್ನೋದನ್ನ ಪಡೆದುಕೊಂಡ್ರೆ ಸರ್ಕಾರದ ಕಡೆಯಿಂದ 30% ಅಂದ್ರೆ 90,000ವರೆಗೆ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಸಬ್ಸಿಡಿ ಅಥವಾ ಸಾಲ ಮನ್ನಾ ಮಾಡಲಾಗುತ್ತೆ. ಅಂದ್ರೆ ಇವಾಗ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 1.5 ಲಕ್ಷ ಅನ್ನೋದು ಮನ್ನಾ ಆಗುತ್ತೆ. ಮಾಮೂಲಿ ಸಾಮಾನ್ಯ ವರ್ಗದವ್ರಿಗೆ 30% ಅಂದ್ರೆ 90,000 ಅನ್ನೋದು ಸಾಲ ಅನ್ನೋದು ಮನ್ನಾ ಆಗುತ್ತೆ. ಇದೊಂದೊಳ್ಳೆ
ಯೋಜನೆ ಅಂತಾನೆ ಹೇಳ್ಬೋದು ಸರ್ಕಾರದ ಕಡೆಯಿಂದ. ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇರುವ ಅರ್ಹತೆಗಳು. ಇದಕ್ಕೆ ಮಹಿಳೆಯರಿಗೆ ಮಾತ್ರ ಅರ್ಜಿ ಅನ್ನೋದನ್ನ ಸಲ್ಲಿಸಕ್ಕೆ ಅವಕಾಶ ಅನ್ನೋದು ಇರುತ್ತೆ. ಅರ್ಜಿ ಸಲ್ಲಿಸುವ ಮಹಿಳೆಯ ವಯಸ್ಸು ಕನಿಷ್ಠ 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು. ಹಾಗೇನೆ 3ನೇ ಪಾಯಿಂಟ್ ಬಂದು ಅರ್ಜಿ ಸಲ್ಲಿಸುವ ಬಯಸುವ ಮಹಿಳೆಯರು ಕುಟುಂಬದ ವಾರ್ಷಿಕ ಆದಾಯ 1.5 ಲಕ್ಷದ ಒಳಗಿರ್ಬೇಕು. 1.5 ಲಕ್ಷ ಜಾಸ್ತಿ ಇರ್ಬೋದು, ಅಂದ್ರೆ ವರ್ಷದ ಆದಾಯ ಬಂದು 1.5 ಲಕ್ಷ ಅಷ್ಟೇ ಇರ್ಬೇಕು. 1.5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಅವ್ರು ಅರ್ಹರಿಲ್ಲ. ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಬಯಸುವ ಮಹಿಳೆ ಈ ಹಿಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯ ಉದ್ಯೋಗಕ್ಕೆ ಅಂತ ಹೇಳಿ ಸಾಲ ಸೌಲಭ್ಯ ಅನ್ನೋದನ್ನ ತಗೊಂಡಿರ್ಬಾರ್ದು. ಅಂದ್ರೆ ಇವಾಗ ಆಲ್ರೆಡಿ ಬಿಸ್ನೆಸ್ ಇದೆಯಲ್ಲ ಸಣ್ಣ ಪುಟ್ಟ, ಅವರಾಗಿರ್ಬೋದು ಅಥವಾ ಮಹಿಳೆ ಆಗಿರ್ಬೋದು, ಯಾವುದೇ ಬ್ಯಾಂಕ್ ಅಡಿಯಲ್ಲಿ ಅಥವಾ ಯಾವುದೇ ರೀತಿಯ ಉದ್ಯೋಗಕ್ಕೆ ಸಾಲ ಅನ್ನೋದನ್ನ ಪಡೆದಿರಬಾರ್ದು. ಅಂತವರು ಅರ್ಹರಿದ್ದೀರ. ಈ ಉದ್ಯೋಗಿನಿ ಯೋಜನೆಗೆ ನಮ್ಮ ಭಾರತ ಹಾಗೂ ಕರ್ನಾಟಕದಲ್ಲಿ ಎಲ್ಲಾ ಮಹಿಳೆಯರು ಹಾಗೂ ವರ್ಗದ ಮಹಿಳೆಯರಿಗೆ ಅರ್ಜಿ ಸಲ್ಲಿಸುವ ಅವಕಾಶವಿದೆ. ಅಂದ್ರೆ ಭಾರತ ಮತ್ತೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಅವಕಾಶ ಇದೆ. ಇಂಥ ಮಹಿಳೆಗೆ ನೀವು ಹಾಕಿ ಆ ರೀತಿ ಇರೋದಿಲ್ಲ. ಎಲ್ಲ ಮಹಿಳೆಯರಿಗೂ ಅವಕಾಶ ಅನ್ನೋದಿದೆ. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬಂದು ಫಸ್ಟ್ ಡಾಕ್ಯುಮೆಂಟ್ ಮಹಿಳೆಯ ಆಧಾರ್ ಕಾರ್ಡ್, 2ನೇ ಡಾಕ್ಯುಮೆಂಟ್ ರೇಷನ್ ಕಾರ್ಡ್, ಹಾಗೆ 3ನೇ ಡಾಕ್ಯುಮೆಂಟ್ ಬ್ಯಾಂಕ್ ಪಾಸ್ಬುಕ್, ಹಾಗೆ 4ನೇ ಡಾಕ್ಯುಮೆಂಟ್ ಘಟಕದ ವೆಚ್ಚದ ವರದಿ. ಹಾಗೇನೆ ಘಟಕದ ವೆಚ್ಚದ ವರದಿ ಅಂತ ಹೇಳಿದ್ರೆ ನಿಮ್ಗೆ ಉದ್ಯೋಗ ಮಾಡಕ್ಕೆ ಎಷ್ಟು ಅಮೌಂಟ್ ಅನ್ನೋದು ಬೇಕಾಗ್ತಾ ಇದೆ ಅದನ್ನ ನೀವು ಅಪ್ಲಿಕೇಶನ್ ಒಂದು ಕೊಡ್ಬೇಕಾಗಿರುತ್ತೆ. 5ನೇದು ಬಂದು ಮೊಬೈಲ್ ನಂಬರ್, 6ನೇದು ಬಂದು ಉದ್ಯೋಗ ಪ್ರಮಾಣ ಪತ್ರ, ಹಾಗೇನೆ 7ನೇದು ಬಂದು ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್, ಹಾಗೇನೆ 8ನೇದು ಬಂದು ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ಇತರ ಅಗತ್ಯ ದಾಖಲೆಗಳು ಅನ್ನೋದು ಬೇಕಾಗತ್ತೆ. ಓಕೆ, ಸೊ ಮೊದಲಿಗೆ ಆಧಾರ್ ಕಾರ್ಡ್ ಮಹಿಳೆಯದು, ಹಾಗೆ ರೇಷನ್ ಕಾರ್ಡ್, ಹಾಗೆ ಬ್ಯಾಂಕ್ ಪಾಸ್ಬುಕ್, ಘಟಕದ ವೆಚ್ಚದ ವರದಿ, ಮೊಬೈಲ್ ನಂಬರ್, ಉದ್ಯೋಗ ಪ್ರಮಾಣ ಪತ್ರ, ಹಾಗೆ ಜಾತಿ ಪ್ರಮಾಣ ಪತ್ರ, ಹಾಗೆ ಆದಾಯ ಪ್ರಮಾಣ ಪತ್ರ, ಹಾಗೆ ಇತರ ಅಗತ್ಯ ದಾಖಲೆಗಳು. ಇದಿಷ್ಟು ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಾಗತ್ತೆ. ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ? ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಮಹಿಳೆ ಮೊದಲ ಸ್ವಂತ ಉದ್ಯೋಗ ಅಥವಾ ಈಗ ಮಾಡುತ್ತಿರುವ ಉದ್ಯೋಗದ ವಿವರ ಅಥವಾ ಘಟಕದ ವೆಚ್ಚದ ವರದಿಯನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಯಾವುದೇ ನ್ಯಾಷನಲ್ ಬ್ಯಾಂಕ್ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ ಮೂಲಕ ಈ ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು. ಹಾಗಾಗಿ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗಳಲ್ಲಿ ಹೋಗಿ ವಿಚಾರಿಸಿಕೊಂಡು ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಹೇಳಿದ್ರೆ, ಉದ್ಯೋಗಿನಿ ಯೋಜನೆ ಅರ್ಜಿ ಸಲ್ಲಿಸುವ ಬಯಸುವ ಮಹಿಳೆಯರು ಸ್ವಂತ ಉದ್ಯೋಗದ ಡೀಟೇಲ್ಸ್ ಅಥವಾ ಆಲ್ರೆಡಿ ಉದ್ಯೋಗ ಮಾಡ್ತಾ ಇದ್ರೆ ಅದ್ರ ಡೀಟೇಲ್ಸ್ ಮತ್ತೆ ಘಟಕದ ವೆಚ್ಚದ ವರದಿ ಅನ್ನೋದನ್ನ ತಗೊಂಡು ನಿಮ್ಮ ಹತ್ತಿರದ ನ್ಯಾಷನಲ್ ಬ್ಯಾಂಕ್ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ ಹೋಗಿ ಸಬ್ಮಿಟ್ ಅನ್ನೋದನ್ನ ಮಾಡ್ಬೋದು. ಅವ್ರ ಹತ್ರನೇ ನೀವು ಫುಲ್ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇದಿಷ್ಟು ಬಂದು ಉದ್ಯೋಗಿನಿ ಯೋಜನೆಯ ಮಾಹಿತಿ ಅನ್ನೋದು ಆಗಿದೆ. ಈ ಯೋಜನೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ನನ್ನ ಅಕೌಂಟ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಅನ್ನೋದನ್ನ ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಗೆ ಅಪ್ಡೇಟ್ಸ್ ಬೇಕಂತ ಹೇಳಿದ್ರೆ ಖಂಡಿತವಾಗಿ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ತಾ ಇದ್ದೀನಿ. ಇದುವರೆಗೂ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಅವರು ನನ್ನ ಅಕೌಂಟ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಗೇನೆ ಇಷ್ಟ ಆದಲ್ಲಿ ಕಮೆಂಟ್ ಅನ್ನೋದನ್ನ ಮಾಡಿ, ನನ್ಗೆ ಇಷ್ಟ ಆಯ್ತು ವಿಡಿಯೋ ಅಂತ ಹೇಳಿ, ನನ್ಗೆ ಸಹ ಹೆಲ್ಪ್ ಆಗತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಅನ್ನೋದನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಯಾರಿಗೆ ಡೀಟೇಲ್ಸ್ ಅನ್ನೋದು ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಖಂಡಿತವಾಗಿ ನಾನು ಅಲ್ಲಿ ಸಹ ನಿಮ್ಗೆ ಹೆಲ್ಪ್ ಅನ್ನೋದನ್ನ ಮಾಡ್ತೀನಿ. ಇದಿಷ್ಟು ಇವತ್ತಿನ ಮಾಹಿತಿ ಅನ್ನೋದು ಆಗಿತ್ತು. ಓಕೆ, ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.